ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಸೊ ಇವತ್ತಿನ ಒಂದು ದಿನ ಏನು ಅಂತ ಕೇಳಿದ್ರೆ, ಇವತ್ತು ಗುರುವಾರ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಹಸ್ಬೆಂಡನ್ನ ಮಗನ್ನ ಸ್ಕೂಲ್ಗೆ ಆಫೀಸಿಗೆ ಕಳಿಸಿ, ಸೊ ಅದಾದಮೇಲೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಆಲ್ರೆಡಿ ನೋಡಿ, ನನ್ನ ಕಬೋರ್ಡ್ ಎಲ್ಲ ಬಟ್ಟೆನೂ ತೆಗೆದುಬಿಟ್ಟು ಮಡಿಸೋದಕ್ಕೆ ಅಂತ ಹೇಳಿ ಕುತ್ಕೊಂಡಿದ್ದೀನಿ. ಸ್ವಲ್ಪ ಮಡಿಸು ಆಗಿದೆ. ಸೊ ಇವತ್ತು ಸಹ ಕ್ಲೀನಿಂಗ್ ಪ್ರೋಗ್ರಾಮು. ಯಾಕೆ ಇಷ್ಟೊಂದು ಕ್ಲೀನ್ ಮಾಡ್ತಿದ್ದೀರಾ ಅಂತ ಕೇಳ್ಬೋದು, ಬಟ್ ತುಂಬ ದಿನದಿಂದ ನಾನು ಕಬೋರ್ಡ್ಸ್ ಅನ್ನ ಕ್ಲೀನ್ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಸೊ ಇವತ್ತಂತೂ ನಾನು ಏನು ಡೀಟೇಲ್ ಆಗಿ ನಿಮಗೆ ತೋರಿಸೋದಕ್ಕೆ ಹೋಗಲ್ಲ. ಅಫ್ಕೋರ್ಸ್ ಎವ್ರಿ ಕ್ಲೀನಿಂಗ್ ಸೆಷನ್ ತುಂಬಾ ಡೀಟೇಲ್ ಆಗಿ ತೋರಿಸೋದಕ್ಕೆ ಹೋದ್ರೆ ಯು ಆಲ್ಸೋ ಗೆಟ್ ಬೋರ್ಡ್. ಸೊ ಹಾಗಾಗಿ ಇಂಟ್ರೆಸ್ಟಿಂಗ್ ಆಗಿರೋ, ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ನಿಮಗೋಸ್ಕರ ನಾನು ಈ ವಿಡಿಯೋದಲ್ಲೂ ಸಹ ಕೊಡ್ತೀನಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಅವರ್ ಬ್ಲಾಗ್. ಇದು ಬಂದ್ಬಿಟ್ಟು ನನ್ನ ರೂಮಿನ ಪರಿಸ್ಥಿತಿ ಸದ್ಯಕ್ಕೆ ಹೀಗಿದೆ. ನನ್ನ ರೂಮಲ್ಲಿ ಬಟ್ಟೆಯನ್ನು ಪೂರ್ತಿಯಾಗಿ ಕಬೋರ್ಡಿಂದ ತೆಗೆದುಬಿಟ್ಟು ನನ್ನ ಮಂಚದ ಮೇಲೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕೆಲವೊಂದಷ್ಟು ಬಟ್ಟೆಗಳನ್ನು ಮೇಲ್ಗಡೆ ನೇತು ಹಾಕಿದ್ದೀನಿ ಆಲ್ರೆಡಿ. ಸೊ ಎಲ್ಲ ಒಂದು ಸ್ಟೆಪ್ಪಲ್ಲೂ ಸಹ ಏನೇನಿತ್ತು ಎಲ್ಲವನ್ನು ಕದರಿಸಿದ್ದೀನಿ. ಲೈಕ್ ಎಲ್ಲದನ್ನು ತೆಗೆದುಬಿಟ್ಟು ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ ಪ್ರಾಪರಾಗಿ ಡಿಸೈಡ್ ಮಾಡಿ ಆಮೇಲೆ ತೆಗೆದಿಡೋಣ ಅಂತ ಹೇಳಿ. ಸೊ ಕೆಳಗಡೆ ಕಬೋರ್ಡ್ ಅಂತೂ ತುಂಬಾ ಗಲೀಜಾಗಿತ್ತು. ಸೊ ಅದನ್ನು ಸಹ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ. ಅಫ್ಕೋರ್ಸ್ ನಾನು ಈ ಮುಂಚೆನೇ ಹೇಳಿರೋ ಹಾಗೆ, ನೀವು ಯಾವುದೇ ಕ್ಲೀನಿಂಗ್ ಕಾರ್ಯಕ್ರಮನ ಇಟ್ಕೊಂಡ್ರೆ ನಿಮ್ಮ ಜೊತೆಗೆ ಒಂದು ಒಳ್ಳೆ ಪಾರ್ಟ್ನರ್ ಅಂತ ಅನ್ನಿಸ್ಕೊಳ್ಳೋದು ಯಾವುದೇ ಒಂದು ಮೆಲೋಡಿಯಸ್ ಆಗಿರೋ ಹಾಡಾಗಿರ್ಬೋದು, ಅಥವಾ ವಿಡಿಯೋಸ್ ಆಗಿರ್ಬೋದು, ಅಥವಾ ಫಿಲಮ್ ಆಗಿರ್ಬೋದು, ಯಾವುದಾದ್ರೂ ಆ ರೀತಿ ಒಂದನ್ನು ನೀವು ಹಾಕ್ಕೊಂಡು ಕೂತ್ಕೊಂಡಾಗ ನಿಮಗೆ ಕ್ಲೀನಿಂಗ್ ಸಹ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಸ್ವಲ್ಪ ಆಸಕ್ತಿ ಬರುತ್ತೆ. ಅದು ಎಸ್ಪೆಷಲಿ ಲಾಟ್ ಬಟ್ಟೆ ಬಿತ್ತಿದೆ ನನ್ನ ಮುಂದೆ. ಸೊ ಅದಷ್ಟನ್ನು ಮಾಡಿಸಿ ಎಲ್ಲ ಪ್ರಾಪರಾಗಿ ಜೋಡಿಸ್ಬೇಕು ಅಂತಂದಾಗ ಅಫ್ಕೋರ್ಸ್ ನನಗೂ ಸಹ ಡಿಮೋಟಿವೇಶನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಪ್ಯಾಡನ್ನು ತೊಗೊಂಡು ಯಾವುದಾದ್ರೂ ಒಂದೊಳ್ಳೆ ಹಾಡು ಅಥವಾ ಫಿಲಮನ್ನು ನೋಡೋಣ ಅಂತ ಹೇಳಿ ಬ್ರೌಸ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡು ಶುರು ಮಾಡಿದೆ. ಸೊ ಹೀಗೆ ಒಂದೊಂದಾಗಿ ಮಾಡಿಸ್ತಾ ಹೋದೆ. ಮೊದಲು ಸೆಗ್ರಿಗೇಟ್ ಮಾಡಲಿಲ್ಲ. ಅಫ್ಕೋರ್ಸ್ ಯಾವುದು ಬೇಡವೋ ಅದನ್ನು ಮಾತ್ರ ಕೆಳಗಡೆ ಹಾಕ್ತಾ ಹೋದೆ. ಬಟ್ ಆಲ್ಮೋಸ್ಟ್ ಲೈಕ್ ಎಲ್ಲವನ್ನು ಮಿಕ್ಸ್ ಮಾಡಿನೇ ನಾನು ಒಂದ್ರ ಮೇಲೊಂದಾಗಿ ಜೋಡಿಸ್ತಾ ಹೋದೆ. ಅಟ್ ಲಾಸ್ಟ್ ಎಲ್ಲವನ್ನು ಸೆಗ್ರಿಗೇಟ್ ಮಾಡಿಬಿಟ್ಟು ಮತ್ತೆ ಎತ್ತಿಡೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ. ಸೊ ಇದೇ ತುಂಬ ಹೊತ್ತಿಡೀತು. ಆಲ್ಮೋಸ್ಟ್ ನಾನು ಬೆಳಗ್ಗೆ ಕೂತಾಗ 10:30-11 ಗಂಟೆ ಆಗಿದ್ದಿರ್ಬೋದು. ಸೊ ಆಲ್ಮೋಸ್ಟ್ 3:30-4 ಗಂಟೆ ತನಕನೂ ಇದೆಲ್ಲವೂ ನಡೀತಾನೆ ಇತ್ತು. ಮಧ್ಯದಲ್ಲಿ ನಾನು ನನ್ನ ಕಿಚನ್ ಕಡೆಗೆ ಸಹ ಸ್ವಲ್ಪ ಹೋಗಿ ಕೆಲಸ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಕಿಚನ್ಗೆ ಸಹ ಹೋಗ್ಬಿಟ್ಟು ಪಾತ್ರೆ ಎಲ್ಲ ಜೋಡಿಸಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಬಂದು ಕೂತ್ಕೊಂಡು ಮತ್ತೆ ಶುರು ಮಾಡಿದೆ ಬಟ್ಟೆಯನ್ನು ಮಡಿಸೋದಕ್ಕೆ ಅಂತ ಹೇಳಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಆದ ಟಿಪ್ಪನ್ನು ನಿಮಗೆ ಕೊಡಬೇಕು ಅಂತ ಅಂದ್ಕೊತೀನಿ. ತುಂಬ ಸಮಯ ಏನಾಗುತ್ತೆ ಅಂತಂದರೆ, ನಾವು ಅಡುಗೆ ಮನೆಯಲ್ಲಿ ಇರೋವಂತಹ ಡಬ್ಬಿಗಳನ್ನು ಸಪ್ರೇಟಾಗಿ, ಅದರ ಮುಚ್ಚಳಗಳನ್ನು ಸಪ್ರೇಟಾಗಿ ಇಡ್ತೀವಿ ಅಲ್ವಾ. ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ, ತುಂಬ ಸಲ ನಮ್ಮ ಡಬ್ಬಿ ಮತ್ತು ಮುಚ್ಚಳ ಮಿಸ್ ಮ್ಯಾಚ್ ಆಗುತ್ತೆ ಅಥವಾ ಕಳೆದು ಹೋಗುತ್ತೆ, ತಕ್ಷಣ ಸಿಕ್ಕಲ್ಲ, ಆ ರೀತಿ ಜಂಜಾಟ ಎಲ್ಲ ಇರುತ್ತೆ. ಸೊ ಅದನ್ನು ತಪ್ಪಿಸೋದಕ್ಕೋಸ್ಕರ ನಾನು ಎಲ್ಲ ಡಬ್ಬಿದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಅದಾದಮೇಲೆ ನಾನು ಸ್ಟೋರ್ ಮಾಡ್ತೀನಿ. ಅಂದರೆ ಒಂದು ಕಡೆ ಸೇಫಾಗಿ ಇಡ್ತೀನಿ. ಸೊ ದಟ್ ನಮಗೆ ಯಾವಾಗಲೇ ಬೇಕು ಅಂತಂದ್ರೂ ಅದು ಈಸಿಯಾಗಿ ಸಿಗುತ್ತೆ. ಊರಿಂದ ಅಮ್ಮ ನಮಗೆ ಅಂತ ಹೇಳಿ ವಡೆ, ಮದ್ದೂರು ವಡೆ, ಚಕ್ಲಿ ಅದನ್ನೆಲ್ಲ ಕೊಟ್ಟು ಕಳಿಸಿದ್ರು. ಸೊ ನಾನು ಒಂಚೂರು ಲೈಟಾಗಿ ಅದನ್ನೇ ಸ್ನ್ಯಾಕ್ಸನ್ನು ತಿಂತಾಯಿದ್ದೀನಿ. ಯಾಕೆ ಅಂತಂದರೆ ತಿಂದೇನೂ ಇರೋದಕ್ಕೆ ಮನಸ್ಸು ಬರಲ್ಲ, ಅಮ್ಮ ಕೊಟ್ಟು ಕಳಿಸಿದ್ದಾರೆ ಅಂತ ಅಂದಮೇಲೆ. ಸೊ ಫೈನಲಿ ನನ್ನ ವಾರ್ಡ್ರೋಬು ಹೀಗೆ ಕಾಣಿಸ್ತಾ ಇದೆ ನೋಡಿ. ಫುಲ್ ವಾರ್ಡ್ರೋಬನ್ನು ಆರ್ಗನೈಸೇಷನ್ ಮಾಡಿದ್ದೀನಿ, ಪ್ರಾಪರಾಗಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನು ಸಹ ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ದಟ್ ನಿಮಗೂ ಒಂದು ಐಡಿಯಾ ಬರುತ್ತೆ, ನಿಮ್ಮ ವಾರ್ಡ್ರೋಬನ್ನು ನೀವು ಹೇಗೆ ಜೋಡಿಸ್ಕೋಬೋದು ಅಂತ ಹೇಳಿ. ಸೊ ಈ ರೀತಿ ಇಟ್ಕೊಂಡಾಗ ನಮಗೆ ಬೇಕು ಅಂತ ಅಂದಿದ್ದ ಐಟಮು ತಕ್ಷಣ ಸಿಗುತ್ತೆ. ತುಂಬ ಸುಲಭ ಅಂತ ಅನಿಸುತ್ತೆ. ಯಾವುದೇ ಪ್ರಾಬ್ಲಮ್ ಇರಲ್ಲ ನಮ್ಮ ಬಟ್ಟೆಯನ್ನು ಹುಡ್ಕೋದಕ್ಕಾಗಲಿ ತೊಗೊಳೋದಕ್ಕಾಗಲಿ. ಸೊ ಆ ರೀತಿ ನನ್ನ ಬಟ್ಟೆಯನ್ನು ನಾನು ಜೋಡಿಸ್ಕೊಂಡಿದ್ದೀನಿ. ಸೊ ಹೇಗೆ ನಾನು ಜೋಡಿಸಿದ್ದೀನಿ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಸೊ ಫೈನಲಿ 4 ಗಂಟೆ 4:15 ಹತ್ತತ್ರ ಆಗ್ತಾ ಬಂತು. ನಾನು ಈಗ ತಾನೇ ಎಲ್ಲದನ್ನು ಕಬೋರ್ಡ್ ಸೆಟ್ ಮಾಡಿ ಮುಗಿಸ್ದೆ. ಸೊ ಇದೆಲ್ಲವೂ ಸಹ ನಂದು ಆಲ್ಮೋಸ್ಟ್ ಲೈಕ್ ಸೆಟ್ಸ್ ಅನ್ನೋ ಥರದ್ದು, ಮತ್ತು ಜೀನ್ಸು ಎಲ್ಲದನ್ನು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈ ಒಂದು 2 ಸ್ಟೆಪ್ ಏನಿದೆ, ಇದೆರಡು ಸಹ ವೆಸ್ಟರ್ನ್ ಟಾಪ್ಸು. ಸೊ ಪ್ಯಾಂಟ್ ಮೇಲೆ ಹಾಕೊಳ್ಳೋವಂಥದ್ದು. ಸೊ ನನಗೆ ವರ್ಕ್ಗೆ ಹಾಕೊಳ್ಳುವಾಗ ಈಸಿ ಆಗುತ್ತೆ ಅಂತ ಹೇಳಿ ಈ ರೀತಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದು ಬಂದುಬಿಟ್ಟು ಆ್ಯಕ್ಚುಲಿ ವ್ಯಾಸ್ ಕೋಟು ಮತ್ತು ಆ್ಯಪ್ರಾನು ಮತ್ತು ಜೀನ್ಸ್ ಪ್ಯಾಂಟು ಮಿಕ್ಕಿರೋದು. ಸೊ
ಅದನ್ನೆಲ್ಲ ಇಲ್ಲಿಟ್ಟಿದ್ದೀನಿ. ಸೊ ಅದಾದಮೇಲೆ ಇದೆರಡು ಸಹ ನನ್ನ ಕುರ್ತೀಸು. ಸೊ ಆಲ್ಮೋಸ್ಟ್ ಎಲ್ಲ ಕುರ್ತಿನೂ ನಾನು ಈಗಾಗಲೇ ವಿಡಿಯೋದಲ್ಲಿ ಸಾಕಷ್ಟು ಸಲ ಹಾಕೊಂಡಿದ್ದೀನಿ. ಸೊ ಹಾಗಾಗಿ ಅದರಲ್ಲೇನು ಹೊಸದೇನು ಇಲ್ಲ ತೋರಿಸೋದಕ್ಕೆ. ಅದಾದಮೇಲೆ ಕೆಳಗಡೆ ಬಂದರೆ ಸೊ ಈ ಒಂದು ಇದರಲ್ಲಿ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ನಾನು ನನ್ನ ಇನ್ನರ್ ವೇರ್ಸನ್ನು ಜೋಡಿಸ್ಕೊಂಡಿದ್ದೀನಿ. ಇದೆಲ್ಲ ನನ್ನ ಶಿಮ್ಮೀಸು, ಇದು ಬ್ರಾಸು ಮತ್ತು ಪ್ಯಾಂಟೀಸು. ಸೊ ಇದನ್ನೆಲ್ಲವನ್ನು ನಾನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಅದರ ಒಂದು ಕೆಳಗಡೆ ಸ್ಟೆಪ್ಸಲ್ಲಿ ನಾನು ನನ್ನ ಟೈಟ್ಸ್ ಏನಿದೆ ಅಥವಾ ಲೆಗಿನ್ಸ್ ಏನಿದೆ ಅದನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಅದ್ರ ಹಿಂದ್ಗಡೆ ಆ್ಯಕ್ಚುಲಿ ನನ್ನ ಹತ್ರ ಕೆಲವೊಂದಷ್ಟು ಪಲಾಜೋ ಪ್ಯಾಂಟ್ಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ನಾನು ಡೈಲಿ ವೇರ್ನ ಒಂದು ಪ್ಯಾಂಟ್ಸ್, ನಾರ್ಮಲ್ ಪ್ಯಾಂಟ್ಸ್ ಬರುತ್ತಲ್ಲ ಚೂಡಿದಾರ್ದು, ಅದನ್ನು ಸಹ ಕೆಲವೊಂದು ಸಲ ನಾನು ಟಿ ಶರ್ಟ್ ಕೆಳಗಡೆ ಹಾಕೊತೀನಿ. ಸೊ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈ ಒಂದು ಸ್ಟೆಪ್ಪಲ್ಲಿ ನಾನು ನನ್ನ ಒಂದು ಎಕ್ಸಸೈಸ್ಗೆ ಯೂಸ್ ಮಾಡುವಂತಹ ಪ್ಯಾಂಟ್ಸನ್ನು, ಟೈಟ್ ಆಗಿರುವಂತಹ ಪ್ಯಾಂಟ್ಸನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಯಾಕೆಂತಂದರೆ ಕೆಲವೊಂದ್ಸಲ ನಾನು ಈ ಪ್ಯಾಂಟ್ಸನ್ನು ಸಹ ಯೂಸ್ ಮಾಡಿ ನಾನು ಎಕ್ಸಸೈಸ್ ಮಾಡೋದುಂಟು. ಯೋಗ ಮಾಡಬೇಕಾದ್ರೆ ಇದು ಸ್ವಲ್ಪ ಲೂಸ್ ಆಗಿರೋದ್ರಿಂದ ಆರಾಮಾಗಿ ಮಾಡ್ಬೋದು. ಬಟ್ ಅದರ್ವೈಸ್ ನಾನು ಬೇರೆ ಏನಾದರೂ ಡಂಬಲ್ಸ್ ಎತ್ತಿ ಅಥವಾ ವರ್ಕೌಟ್ ಏನಾದರೂ ಬೇರೆ ಥರದ್ದು ಮಾಡ್ತೀನಿ ಅಂತಂದಾಗ ನಾನು ಈ ಒಂದು ಪ್ಯಾಂಟ್ಸನ್ನು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಈ ಒಂದು ಪ್ಯಾಂಟ್ಸು ಕೈಗೆ ಸಿಕ್ಕಲಿ, ಎಲ್ಲವೂ ಸಹ ಒಟ್ಟಿಗೆ ಇರಲಿ ಅನ್ನೋದಕ್ಕೋಸ್ಕರ ಈ ಒಂದು ಬಾಸ್ಕೆಟ್ನಲ್ಲಿ ಜೋಡಿಸಿದ್ದೀನಿ. ಅದಾದಮೇಲೆ ಈ ಒಂದು ಬಾಕ್ಸಲ್ಲಿ, ಇದು ಸಹ ಕಾರ್ಡ್ಬೋರ್ಡ್ ಬಾಕ್ಸು. ಸೊ ಅದರಲ್ಲಿ ನಾನೇನು ಮಾಡಿದ್ದೀನಿ ಅಂತಂದರೆ ಡೈಲಿ ವೇರ್ ಟಿ ಶರ್ಟ್ಸ್, ಅಂದರೆ ಎಕ್ಸಸೈಸಿಗೆ ಅಂತ ಹೇಳಿ ಟಿ ಶರ್ಟ್ ಏನು ವೇರ್ ಮಾಡ್ತೀನಿ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಅದರ ಹಿಂದ್ಗಡೆ ಕೆಲವೊಂದಷ್ಟು ನನ್ನ ಹತ್ರ ಸಹ ನೈಟ್ ವೇರ್ ಡ್ರೆಸ್ಸಸ್ ಇದೆ. ಸೊ ಅದನ್ನು ಸಹ ಇದರ ಹಿಂದ್ಗಡೆಗೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈ ಒಂದು ಕಾರ್ನರಲ್ಲಿ ನಾನು ನನ್ನ ಒಂದು ಡೈಲಿ ವೇರ್ ಟಾಪ್ಸ್ ಅಂತ ಹೇಳ್ಬೋದು ಅಥವಾ ಕುರ್ತಾಸ್ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಮುಂದ್ಗಡೆಗೆ ಇದು ಟವಲ್ಸು ಮತ್ತು ನೈಟೀಸನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಎಂಟೈರ್ ಸ್ಟೆಪ್ಪು ಹೀಗೆ ಕಾಣಿಸ್ತಾ ಇದೆ. ಸೊ ಅದಾದಮೇಲೆ ನಾನು ಕೆಳಗಡೆ ಬಂದರೆ ಈ ಒಂದು ಸ್ಟೋರೇಜ್ ಬ್ಯಾಗ್ ಏನಿದೆ ಇದನ್ನು ತೊಗೊಂಡು ತುಂಬ ದಿನ ಆಗಿತ್ತು, ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಈಗ ಯೂಸ್ ಆಗುತ್ತೆ ಅಂತ ಹೇಳಿ ಈ ಒಂದು ಬ್ಯಾಗ್ ಪೂರ್ತಿಯಾಗಿ ನಾನು ತುಂಬ ರೇರ್ ಆಗಿ ಯೂಸ್ ಮಾಡುವಂತಹ ಕೆಲವೊಂದಷ್ಟು ನನ್ನ ಬಟ್ಟೆಗಳನ್ನು ಇಟ್ಕೊಂಡಿದ್ದೀನಿ. ತುಂಬ ರೇರ್ ಆಗಿ ಯೂಸ್ ಮಾಡ್ತೀನಿ, ತುಂಬ ಫ್ರೀಕ್ವೆಂಟ್ ಆಗಿ ನನಗೆ ಯಾಕೆ ಅಂತ ಗೊತ್ತಿಲ್ಲ, ಯೂಸ್ ಮಾಡೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಸೊ ಅಂಥ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಕೆಲವೊಂದಷ್ಟು ನಾನು ಫಂಕ್ಷನಿಗೆ ಹಾಕೊಂಡು ಹೋಗುವಂತಹ ಡ್ರೆಸ್ಸನ್ನು ಇಟ್ಕೊಂಡಿದ್ದೀನಿ. ಸೊ ಫಂಕ್ಷನ್ಗೆ ಯಾವಾಗಲೇ ನಾನು ಹೊಸ ಬಟ್ಟೆಯನ್ನು ತೊಗೊಂಡ್ರು ಸಹ ಅದನ್ನು ತಕ್ಷಣ ನಾನು ಡೈಲಿ ವೇರ್ ಮಾಡೋದಕ್ಕೆ ಶುರು ಮಾಡಲ್ಲ. ಸೊ ಕೆಲವೊಂದಷ್ಟು ದಿನ ಅದನ್ನು ಫಂಕ್ಷನಿಗೆ ಅಂತ ಹೇಳಿ ಹಾಕೊಂಡು ಹೋಗ್ಬಿಟ್ಟು ಅದಾದಮೇಲೆ ಸ್ವಲ್ಪ ಅದು ಹಳೇದಾಗ್ತಾ ಆಗ್ತಾ ನಾನು ಡೈಲಿ ವೇರ್ಗೆ ಅಂತ ಹೇಳಿ ಇಟ್ಕೊತೀನಿ. ಸೊ ಹಾಗಾಗಿ ಇದರಲ್ಲಿ ಇರೋಷ್ಟು ಸಹ ನಂದು ಹೊಸ ಬಟ್ಟೆಗಳು ಅಂತ ಹೇಳ್ಬೋದು, ಅಥವಾ ಗೌನ್ಸ್ ಇರ್ಬೋದು, ಅಥವಾ ಟಾಪ್ಸ್ ಇರ್ಬೋದು, ಅಥವಾ ಚೂಡಿದಾರ್ ಸೆಟ್ ಇರ್ಬೋದು. ಆ ಥರ ಇದರಲ್ಲಿ ಇರೋವಂಥದ್ದೆಲ್ಲ ಹೊಸ ಬಟ್ಟೆಗಳು. ಸೊ ಹಾಗಾಗಿ ಅದನ್ನು ಸಹ ತುಂಬ ರೇರ್ ನಾನು ಯೂಸ್ ಮಾಡೋದು. ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಮಾತ್ರ ತೆಗೆದು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಈ ಕೆಳಗಡೆ ಇರುವಂತಹ ಎರಡು ಬಾಕ್ಸಸ್ಸಲ್ಲಿ ಅಥವಾ ಸ್ಟೋರೇಜ್ ಬಾಕ್ಸಸ್ಸಲ್ಲಿ ನಾನು ಆದಷ್ಟು ರೇರ್ ಆಗಿ ಯೂಸ್ ಮಾಡೋಂಥದ್ದನ್ನೇ ಇಟ್ಟಿದ್ದೀನಿ. ಸೊ ಪೂರ್ತಿಯಾಗಿ ನನ್ನ ಕಬೋರ್ಡು ಈಗ ಹೀಗೆ ಕಾಣಿಸ್ತಾ ಇದೆ. ಸೊ ಫೈನಲಿ ನಾನು ಬೆಳಗ್ಗೆಯಿಂದ ಕೂತು ಎಲ್ಲವನ್ನ ಜೋಡಿಸಿದ್ದಾಯಿತು. ಸೀರಿಯಸ್ಲಿ ತುಂಬ ಹೊತ್ತಿಡಿತು. ಈಗ ನಾನು ನನ್ನ ಪಾಡಿಗೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊತೀನಿ. ಅದಾದಮೇಲೆ ಮುಂದಿನ ಕೆಲಸ ಮಾಡಬೇಕು. ಸೊ ಇವತ್ತೇ ಆದರೆ ಸಮರ್ಥು ಕಬೋರ್ಡನ್ನು ಸಹ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಎನಿವೇಸ್ ಇನ್ನೂ 4:15 ಆಗಿದೆ ಅಷ್ಟೇ. ಸೊ ಈಗ ಒಂದು ಸ್ವಲ್ಪ ಗ್ರೀನ್ ಟೀ ಏನಾದರೂ ಮಾಡಿ ಕುಡಿದ್ಬಿಟ್ಟು ಅದಾದಮೇಲೆ ನಾನು ಅವ್ನ ಕಬೋರ್ಡನ್ನು ಕ್ಲೀನ್ ಮಾಡಿಬಿಡೋಣ. ಸೊ ದಟ್ ಅದು ಒಂದು ಕೆಲಸ ಮುಗ್ದೋಗುತ್ತೆ ಅಂತ ಹೇಳಿ, ಇದ್ದಿದ್ರೆ ಅದಕ್ಕೊಂದಿನ ಮತ್ತೆ ಕುತ್ಕೋಬೇಕು. ಸೊ ಹಾಗಾಗಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಷ್ಟೇ ಅಲ್ಲದೆ ಇಲ್ಲಿ ಇಟ್ಟಿರೋ ಅಂತಹ ಈ ಒಂದು ಬಟ್ಟೆ ಏನಿದೆ ಇದು ಸಹ ಬೇರೆಯವರಿಗೆ ಕೊಡಬೇಕು ಅಂತ ಹೇಳಿ ಇಟ್ಟಿರೋವಂಥದ್ದು. ಸೊ ನನಗೆ ಬೇಡ ಅಂತ ಅನಿಸಿದ್ದನ್ನೆಲ್ಲ ಈ ಒಂದು ಗಂಟಲ್ಲಿ ನಾನು ಕಟ್ಟಿ ಇಟ್ಟಿದ್ದೀನಿ. ಸೊ ನಮ್ಮನೆಗೆ ಆಗಾಗ ಯಾರಾದರೂ ಬರ್ತಾ ಇರ್ತಾರೆ ಅನಾಥಾಶ್ರಮದವರು, ಬಟ್ಟೆ ಇದೆಯಾ ಅಂತ ಹೇಳಿ. ಸೊ ಅಂಥವ್ರಿಗೆ ಯಾರಿಗಾದ್ರೂ ಕೊಟ್ಟು ಕಳ್ಸೋಣ ಅಂತ ಹೇಳಿ ನಾನು ರೆಡಿ ಮಾಡಿ ಇಟ್ಟಿರೋಂತಹ ಗಂಟಿದು. ಸೊ ಅಡಿಷ್ನಲ್ ಆಗಿ ನಾನು ಏನಾದರೂ ಹೊಸದಾಗಿ ತೊಗೊಂಡ್ರೆ ಅಲ್ಲಿ ಮೇಕ್ ಶೋರ್ ಕೆಲವೊಂದಷ್ಟು ಐಟಮ್ಸನ್ನು ಬೇರೆ ಯಾರಿಗಾದ್ರೂ ಕೊಟ್ಬಿಡ್ಬೋದಾ, ಅಥವಾ ನನ್ನ ಹತ್ರ ಇರೋದ್ರಲ್ಲೇ ತುಂಬ ಅದನ್ನು ನಾನು ಬಳಸ್ತಾನೆ ಇಲ್ಲ, ನನಗೆ ಅದು ಇಷ್ಟನೇ ಆಗ್ತಾ ಇಲ್ಲ ಅಂತಂದರೆ ಅದನ್ನು ಇಟ್ಕೊಂಡು ಸಹ ಯೂಸ್ ಇಲ್ಲ ಅಂತ ಅನ್ನೋದನ್ನೆಲ್ಲ ಆಗಾಗ ನಾನು ಡಿಸ್ಪೋಸ್ ಮಾಡ್ತಾ ಇದ್ದೀನಿ ಈ ನಡುವೆ. ಸೊ ಹಾಗೇನೆ ಈ ಒಂದು ಪೂರ್ತಿ ಗಂಟೆ ಏನಿದೆ ಇದು ಯಾರಾದರೂ ಆ ರೀತಿ ಅನಾಥಾಶ್ರಮದವ್ರು ಬಂದಾಗ ಕೊಡೋದಕ್ಕೆ ಅಂತ ಹೇಳಿ ಮಾಡಿಟ್ಟಿದ್ದೀನಿ. ನನ್ನ ವಾರ್ಡ್ರೋಬ್ನ ಆರ್ಗನೈಸೇಷನ್ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ನೋಡಿದ್ರಿ. ಸೊ ನಿಮಗೂ ಸಹ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಖಂಡಿತ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೀವು ಸಹ ನಿಮ್ಮ ಕಬೋರ್ಡ್ಸನ್ನು ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳಿ. ಅದು ತುಂಬ ನಿಮಗೆ ಸುಲಭ ಅಂತ ಅನಿಸುತ್ತೆ, ನೀವು ಯಾವಾಗಲೇ ಬಟ್ಟೆ ತೊಗೊಳೋದಕ್ಕೆ ಹೋಗಬೇಕಾದ್ರೂ. ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.